ಒಬ್ನೇ ದೃಷ್ಟಿ ತೆಗಿತಿದ್ಯಲ್ಲ, ಕೊಡು ನಾನು ಹಿಡ್ಕೋತೀನಿ. ಅಯ್ಯೋ ಗೊತ್ತಾಗ್ಲಿಲ್ಲ ಪಾರು, ತಕ್ಕ ಕೊಡು ಅಂತ ತಕ್ಷಣ ಕೊಟ್ಬಿಡದ, ಬಂದ್ ನೀನು ಕೈ ಜೋಡ್ಸು ಅಂತ ಹೇಳ್ಬೇಕು. ಎಲ್ಲ ಚಿಕ್ಕ ಮಕ್ಳು ತರ ಹೇಳ್ಕೊಡ್ತಾರೆ. ನೀನ್ ನನ್ ಮ್ಯಾಮ್ ತಾನೆ, ನೀ ಹೇಳ್ಕೊಡೋ, ನಾ ಕಲ್ತ್ತೀನಿ. ಕಲೀಲಿಲ್ಲ ಅಂದ್ರೆ 4 ಕೊಟ್ಟು ಕಲಿಸ್ತೀನಿ. ಸರಿ ಬಾ ಹಿಡ್ಕ. ಅವ್ವಾ, ನಮ್ ಮನೆಗ್ ಬಿದ್ದಿರೋ ದೃಷ್ಟಿ ಎಲ್ಲ ನಾಶವಾಗಿ ಹೋಗ್ಲಿ. ಓ, ಹೊಸ ಮದ್ವೆ ಗಂಡು ಹೆಣ್ಣು. ಅಣ್ಣ ಅದಕ್ಕೆ ಅಲ್ಲೇ ನನ್ ತಂಗಿ ಗಂಡ ಬೈಕಲ್ ಬಂದವ್ರೆ. ಅಯ್ಯೋ ಭಗವಂತನೇ, ಈ ದೃಶ್ಯನ ನೋಡಕ್ಕೆ ನಂಗೆ 2 ಕಣ್ ಸಾಲ್ತಿಲ್ಲ. ಹೂಮವ, ಅದಕ್ಕೆ ದೇವ್ರು ನನ್ಗೆ 2 ಕಣ್ ಕೊಟ್ಟಿದ್ದಾನೆ. ಈಗ 4 ಕಣ್ಣಿಂದ ಈ ದೃಶ್ಯನ ಕಣ್ ತುಂಬಿಕೊಳ್ಳೋಣ. ಶಿವಣ್ಣ ಅದಕ್ಕೆ ಚೆನ್ನಾಗಿದ್ದೀರಾ? ಹ್ಞೂ ಕಲ. ಸೀನಾ, ರಶ್ಮಿಗ್ ನಾನು ಅದಕ್ಕೆ ಆದ್ರೆ ನಿನಗ್ ನಾನು ಏನಾಗ್ಬೇಕು? ಅದನ್ನೆಲ್ಲ ಇನ್ನೊಂದು ದಿನ ಕೂತ್ಕೊಂಡು ಮಾತಾಡೋಣ. ಅದು ಅಭ್ಯಾಸ ಅಲ್ವಾ, ಬಾಯಿಗೆ ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಅಣ್ಣ, ಮನೆ ಹರಾಜಿಗೆ ಬಂದಿತ್ತು ಅಂತ ವಿಷಯ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ನಾನು ಬರೋಣ ಅಂದ್ಕೊಂಡಿದ್ದೆ, ಆದ್ರೆ ಆಗ್ಲೇ ಇಲ್ಲ. ಯಾಕಣ್ಣ, ಯಾಕೆ ನಂಗೆ ಒಂದ್ ವಿಷಯನೂ ಹೇಳಲೇ ಇಲ್ಲ ನೀನು? ಅಯ್ಯೋ ಅದೆಲ್ಲ ಮುಗ್ದೋಗಿರೋ ಕತೆ ಕಣವ. ಈಗ ಎಲ್ಲ ಸರಿ ಹೋಗೈತೆ. ಅದಕ್ಕೆ ನೋಡಿಲಿ, ಮನೆಗೆ ದೃಷ್ಟಿ ತೆಗ್ದಾಕಿದೀವಿ. ಈಗ ಯಾವ ತೊಂದ್ರೆನೂ ಇಲ್ಲ. ಶಿವಣ್ಣ, ನಾನ್ ದುಡ್ಡು ಕದ್ದಿದ್ದಲ್ಲ ಅಂತ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಇವಾಗ ನನಗೆ ಸಮಾಧಾನ ಆಯ್ತು. ಏ ಸೀನಾ, ನೀನು ನಮ್ಮ ಮಾದಪ್ಪನ ಮಗಕ್ಕಲ್ಲ, ನೀನೇನಂತ ನನಗ್ ಗೊತ್ತಿಲ್ವಾ? ನಾವ್ ಯಾರುವೆ ನಿನ್ ಮ್ಯಾಕೆ ಅನುಮಾನನೇ ಪಡ್ಲಿಲ್ಲ. ಮಾವ, ಗಂಡು ಹೆಣ್ಣು ಹೊರಗಡೆ ನಿಂತ್ಕೊಂಡು ಮಾತಾಡಿಸಿದೀವಲ್ಲ. ಅಯ್ಯಯ್ಯೋ, ಬನ್ನಿ ಬನ್ನಿ ಬಾ ರಶ್ಮಿ. ನಮ್ ಸೀನನ್ ಮೇಲ್ ಬಿದ್ದಿರೋ ದೃಷ್ಟಿ, ನಮ್ ಗುಂಡು ಮೇಲ್ ಬಿದ್ದಿರೋ ದೃಷ್ಟಿ, ನಮ್ ಗುರು ಮೇಲ್ ಬಿದ್ದಿರೋ ಸೀನನ್ ದೃಷ್ಟಿ, ನಮ್ ಸೀನನ್ ಮೇಲ್ ಬಿದ್ದಿರೋ ನಮ್ ಗುಂಡು ದೃಷ್ಟಿ. ಎಲ್ರು ಕೆಟ್ಟ ದೃಷ್ಟಿನೂ ಹೋಗ್ಲಿ ಹೋಗ್ಲಿ ಹೋಗ್ಲಿ. ಅಣ್ಣ ನಿಂಗೊಂದ್ ಇಸ್ಯ ಗೊತ್ತಾ? ನಮ್ ಸೀನಾ ಚಿಕ್ಕ ವಯಸ್ಸಿಂದನು ಅದ್ 7,000 ನಮ್ಮ ಮನೆಗ್ ಬಂದ್ ಹೋಗವ್ನೆ. ಆದ್ರೆ ಈ ಮನೆ ಅಳಿಯನಾಗಿ ಇದೇ ಮೊದಲನೇ ಕಿತ ಬರ್ತಿರೋದು. ಅಲ್ಲೇ ಅಷ್ಟೇ ಅಲ್ಲ ಅಣ್ಣ, ನಮ್ ಗುಂಡಕ್ಕ ಇಲ್ಲೇ ಇದ್ರು, ಕಾಲೇಜಿಗೆ ಹೋಗ್ ಬಂದಿದ್ರು, ಇಲ್ಲೇ ಓಡಾಡ್ತಾ ಇದ್ರು. ಮೊದ್ನೇ ಸತಿ ಮಾದಪ್ಪನ್ ಸೊಸೆಯಾಗಿ ಬರ್ತಾ ಇರೋದು. ಪರವಾಗಿಲ್ವೇ, ಚೆನ್ನಾಗಿ ಅನಲೈಸ್ ಮಾಡಿದೀರಾ. ಮತ್ತೆ ನಾವ್ ಯಾರನ್ನ ಆದ್ಮೀರ್ ಹೇಳು? ನನ್ನ ಆದ್ಮೀರು ನೋಡ್ದ ಮಾವ, ಹೆಂಗೆ ನನ್ ಗರ್ಲ್ಸ್. ಏ ವೆರಿ ವೆರಿ ನೈಸ್. ಏನಣ್ಣ ಇಂಗ್ಲಿಷು ಅದಕ್ಕೆ ಹೇಳ್ಕೊಟ್ರಾ? ಏ ಇಲ್ ಕಣವಾ, ನಮ್ ಸರಿಗಮ ಪದಕ್ಕೆ ರಾಜೇಶ್ ಕೃಷ್ಣನ್ ಅವನಲ್ಲ, ಅವ್ರು ಹೇಳದ್ನೆಲ್ಲ ಕೇಳಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟೆ. ಮೊದ್ಲು ಊಟ ಮಾಡ್ಬೇಕು, ಹಸ್ವಿಗೆ ತಲೆನೇ ಸುತ್ತುತ್ತಿದೆ. ಇವ್ರು ಬೇಗ ಒಳಗ್ ಕರಿಯದ್ ಬಿಟ್ಟು ಮಾತಾಡ್ತಿದಾರಲ್ಲಪ್ಪ. ಸರಿ ಸರಿ, ಒಳಗ್ ನಡೀರಿ ಹೋಗೋಣ. ಎಂತ ಮಾತ್ ಕೇಳ್ತಾ ಇದೀರಾ ಅದ್ಗೆ? ಲೀಲಕ್ಕ ಲೀಲಕ್ಕ ಅಂತ ಸಲಿಗೆಯಿಂದ ಕರಿತಾ ಇದ್ದೀನಿ ನನ್ನನ್ನ ಮನೆ ತುಂಬಿಸ್ಕೊಂಡು ಮನೆ ಮಗಳ ತರ ನೋಡ್ಕೋತಾ ಇರೋ ನಮ್ಮ ಅತ್ತೆ ಅಂದ್ರೆ ಲೀಲತ್ತೆ ಬಗ್ಗೆ ಹಿಂಗೆಲ್ಲ ಕೇಳ್ತಾ ಇದ್ದೀರಲ್ಲ? ಏನು ರಶ್ಮಿ ನಮ್ಮನೆ ಸೊಸೆನಾ? ನಾನು ಅವಳಿಗೆ ಅತ್ತೆನಾ? ನನ್ ಮಗನ್ ಹೆಂಡತಿಯಾಗಿ ಬರೋಳು ತೆಳ್ಳಗೆ ಬೆಳ್ಳಗೆ ಒಳ್ಳೆ ರಂಡನ್ ರಾಣಿ ತರ ಇರ್ಬೇಕು ಅಂತ ಆಸೆ ಇತ್ತು. ಆ ಆಸೆಗೆ ತಣ್ಣೀರೆರಿಸ್ತೋಳು ಆ ರಶ್ಮಿ. ಅವಳು ನನ್ ಸೊಸೆನಾ? ಎಂತ ಕಣ್ಣಿಲ್ದವ್ರು ಬೇಕಾದ್ರೂ ಹೇಳ್ತಾರೆ, ನನ್ ಸೊಸೆ ಆಗ್ಬೇಕಾಗಿರೋಳು ಪಿಂಕಿ ಅಂತ. ಬಾಬಾ, ನೀವ್ ಹೇಳ್ತಿರೋದ್ ನಿಜಾನಾ? ನಾನ್ ನಂಬೋದಾ ಆಂಟಿ? ನೋಡವಾ, ನಾನು ಅವತ್ತು ಹೇಳಿದ್ದೀನಿ ನಿಂಗೆ, ಈ ಆಂಟಿ ಪಾಂಟಿ ಅನ್ನೋದೆಲ್ಲ ಬಿಟ್ಬಿಡು. ಸುಮ್ಕೆ ನನ್ನ ಅತ್ತೆ ಅಂತ ಕರಿ. ಏನವ ನೀನು ನನ್ನ ನಂಬಕ್ಕಿಲ್ವಾ? ಅಲ್ಲ, ನಾನು ನನ್ನ ಮಗ್ನು ಯಾವತ್ತಿದ್ರು ನಿನ್ ಪಾಲ್ಟಿನೆಯ. ಅವಳು ಮನೇಲಿ ಎಲ್ಲ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಹೇಳು, ನಮ್ ಸೀನುಂಗಂತೂ ಅವಳು ಕಂಡ್ರೆ ಆಗಕ್ಕಿಲ್ಲ. ಮತ್ತೆ ದೇವಸ್ಥಾನದಾಗೆ ಅವಳ ಜೊತೆ ನುಲ್ಕೊಂಡು ಬರ್ತಿದ್ದ.
ಏನ್ರಣ ಹಿಂಗಂತೀರಾ? ನಮ್ಮ ಯಜಮಾನ್ರ ಜೊತೆ ಭಾನು ರಶ್ಮಿನೂ ಮುಂದಕ್ಕೆ ಹೋಗ್ಲಿಲ್ವಾ? ನಾನು ನನ್ನ ಮಗ ಹಿಂದಕ್ಕೆ ತಾನೇ ಬಂದಿದ್ದು. ಮದ್ವೆ ಆದಾಗ್ಲಿಂದನೂ ನನ್ನ ಮಗ ಒಂದೀಟು ನಕ್ಕಿಲ್ಲ. ಯಾವಾಗ್ಲೂ ಪಿಂಕಿ ಪಿಂಕಿ ಅಂತ ಕೊರಗ್ತಿರ್ತಾನೆ. ಅದಕ್ಕೆ ನಮ್ಮ ಅತ್ತೆ ಅಂತೂ ನನ್ನ ಕೈನಲ್ಲಿ ಒಂದೇ ಒಂದ್ ಕೆಲ್ಸ ಕೂಡ ಮಾಡ್ಸಲ್ಲ. ಸೀನಾ ಏನಾರು ದೂರದಲ್ಲಿ ಕೂತಿದ್ರೆ, ಏಯ್ ಹೋಗೋ ನಿನ್ ಹೆಂಡತಿ ಪಕ್ಕ ಕೂತ್ಕೊಂಡ್ ಮಾತಾಡೋ ಅಂತ ಅವರೇ ಬೈದ್ ಕೂರಿಸ್ತಾರೆ. ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದ್ರಂತೂ ಅಯ್ಯಯ್ಯಯ್ಯಯ್ಯಯ್ಯೋ ಕೇಳಲೇಬೇಡಿ. ಒಂದೇ ಒಂದ್ ತುತ್ತು ಕಮ್ಮಿ ಆಗಂಗಿಲ್ಲ. ಅಯ್ಯೋ ನಮ್ ರಶ್ಮಿ ಯಾಕೋ ತಿಂತಾನೆ ಇಲ್ಲ, ಅಡ್ಗೆ ಚೆನ್ನಾಗಿಲ್ವೇನೋ ಅಂತ ಇನ್ನೊಂದಲ್ಲ ಅಂದ್ರೆ ಮತ್ತೊಂದಲ್ಲ ಅಂದ್ರೆ ಇನ್ನೊಂದು ಅಂತ ಅಡ್ಗೆ ಮಾಡಿ 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 ತರ್ತಾನೆ ಇರ್ತಾರೆ. ಊಟ ಆದ್ಮೇಲಂತೂ ನಂಗೆ ಕೈ ತೊಳೆಯೋ ಪ್ರಮೇಯನೇ ಬರಲ್ಲ ಅತ್ಗೆ. ಯಾಕೆ ಅಂದ್ರೆ ನಮ್ಮ ಅತ್ತೆನೆ ನಂಗೆ ಕೈ ತುತ್ತು ತಿನ್ನಿಸ್ತಾರಲ್ಲ ಅತ್ಗೆ, ಅದಕ್ಕೆ. ಹಾಗಾದ್ರೆ ನೀನ್ ನಮ್ಮ ಮನೆಗೆ ಬಂದ ತಕ್ಷಣ ಸೀದಾ ಅಡ್ಗೆ ಮನೆಗೆ ಹೋಗಿ 3 ದಿನದಿಂದ ಊಟನೇ ಮಾಡ್ದಿರೋ ತರ ತಿಂತಿರ್ತೀಯಲ್ಲ, ಯಾಕೆ? ಇಲ್ಲ ಅಲ್ಲ ಕಣೆ, ಬೇಕು ಅಂತಾನೆ ಒಳಗ್ ಬಚ್ಚಿಟ್ಟಿದ್ದೀನಿ.